ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತದ ವಿರುದ್ಧದ ಬಹಳ ದೊಡ್ಡ ಸಂಚೊಂದು ಈಗ ಬಟ ಬಯಲಾಗಿದೆ, ತೆರೆದುಕೊಂಡಿದೆ, ಬ್ಲಾಸ್ಟ್ ಆಗಿದೆ. ಏನದು ಅಂತ ಹೇಳ್ತಾ ಹೋಗ್ತೀವಿ. ಅಮೆರಿಕವನ್ನ ನಡುಗಿಸಿದ ಮೋದಿ ಲೆಕ್ಕದ ಸಮೇತ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಭಾರತ ಇವತ್ತು ಮೊನ್ನೆಷ್ಟೇ Q2 GDP ಜಗತ್ತನ್ನು ಬೆರಗಾಗಿಸ್ತು, ಐತಿಹಾಸಿಕ ಸಾಧನೆಯನ್ನ ಮಾಡ್ತು ಭಾರತ. ಟ್ಯಾರಿಫ್ ವಾರ್ನ ನಡುವೆ ಅಲ್ವಾ, ಅದರ ಬೆನ್ನಲ್ಲೇ ನೋಡಿ ಇಡೀ ದೇಶವಾಸಿಗಳು ಇದನ್ನು ನೋಡಲೇಬೇಕು. ಕಾಂಗ್ರೆಸ್ ಮೊನ್ನೆಯಷ್ಟೇ IMF C ಗ್ರೇಡ್ ಕೊಟ್ಟಿದೆ ಭಾರತಕ್ಕೆ, ಇದಕ್ಕಿಂತ ಶೇಮ್ ಇಲ್ಲ ಮೋದಿಗೆ ಅಂತ ಚಿದಂಬರಂ ಅವರಿಂದ ಹಿಡಿದು ಕಾಂಗ್ರೆಸ್ ನಾಯಕರೆಲ್ಲ ಮುಗಿಬಿದ್ರು. ಈ ಹೊತ್ತಲ್ಲಿ ಏನು ಹೇಳ್ತಾ ಇದೆ ನಂಬರ್ಸು, ಏನು ಹೇಳ್ತಾ ಇದೆ ಅಸಲಿಯತ್ತು ಎಲ್ಲ ತೆರೆದುಕೊಂಡಿದೆ. ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಸಿ ಗ್ರೇಡ್ ಭಾರತಕ್ಕೆ ಇಂಥ ಪರಿಸ್ಥಿತಿ ಬಂದು ತಲುಪಿದೆ ಮೋದಿ ಆಡಳಿತದ ಅವಧಿಯಲ್ಲಿ ಅಂತ ಚಿದಂಬರಂ ಅವರಿಂದ ಹಿಡಿದು ಮಾಜಿ ವಿತ್ತ ಸಚಿವರು ಮುಗಿಬಿದ್ರು. ಕಾಂಗ್ರೆಸ್ ಎಲ್ಲ ಮುಗಿಬಿತ್ತು. ಏನಾಗಿದೆ ಭಾರತದ ಪರಿಸ್ಥಿತಿ ನೋಡಿ ಅಂತ ಬಾಯಿ ಬಡ್ಕೊಂಡ್ರು ಮೋದಿ ವಿರೋಧಿಗಳು. ಆದರೆ ಅಸಲಿಯತ್ತೇನು? ಸಿಂಪಲ್ ಆನ್ಸರ್ ಇದೆ. ಮತ್ತು ಭಾರತ ಇನ್ನೂ ಬರೋದು Q3 ಬಂದಾಗ ಅಳೋಕೆ ಶುರು ಮಾಡ್ತಾರೆ. ಬಹಳಷ್ಟು ಜನ ಅಳೋದು ಬಾಕಿ ಇದೆ Q3. ಯಾಕಂದರೆ ನಮಗೆ ಈ ಹಬ್ಬದ ಸೀಸನ್ನಲ್ಲೆಲ್ಲ GST ಕಟ್ ಎಫೆಕ್ಟ್ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ವಹಿವಾಟಾಗಿದೆಯಲ್ಲ, ಅದೆಲ್ಲ Q3ಯಲ್ಲಿ ಕಂಪ್ಲೀಟಾಗಿ ಕವರ್ ಆಗುತ್ತೆ. ಅದೆಲ್ಲ ಇನ್ನೂ ಬರೋದಿದೆ. Q2 ನೋಡೇ ಶಾಕ್ ಆಗೋದ್ರು. RBI, SBI, ಜಾಗತಿಕ ಏಜೆನ್ಸಿಗಳು ಯಾರೂ ಕೂಡ ಈ ಥರದ್ದೊಂದು ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. 7.2 ಮ್ಯಾಕ್ಸಿಮಮ್ ಕೊಟ್ಟಿರ್ದಿದ್ದು, ಈ 7ಗಿಂತ ಕೆಳಗಡೆ ಬೀಳುತ್ತೆ ಅಂತ ಭಾರತದ ಒಳಗಿನ ಕೆಲವು ಮೋದಿ ವಿರೋಧಿಗಳಿಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು. ಆದರೆ ಅದು ಕಂಪ್ಲೀಟ್ ಆಪೋಸಿಟ್ ಆಗ್ಬಿಡ್ತಲ್ವಾ. ಈಗ ಸಿ ಗ್ರೇಡ್ ಅಂತ ಹಿಡ್ಕೊಂಡಿದ್ದಾರೆ. ಹಾಗಾದರೆ ಏನದು? ಟೆಕ್ನಿಕಲ್ ವಿಚಾರ ಸಿಂಪಲ್. ಚೀನಾಗೂ ಸಿ ಗ್ರೇಡ್ ಇದೆ ಗೊತ್ತಾ ನಿಮಗೆ? ಏಷ್ಯನ್ ಬಹಳಷ್ಟು ರಾಷ್ಟ್ರಗಳಿಗೆ ಅದೇ ಸಿ ಗ್ರೇಡ್ ಇದೆ. ಬೇಸ್ ಇಯರ್ ಯಾವುದಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಮ್ಮ ಫೆಬ್ರವರಿಯಲ್ಲಿ ಬೇಸ್ ಇಯರ್ನ 2022-23ಗೆ ಬದಲಾಯಿಸಲಾಗ್ತಿದೆ, ಅಪ್ಡೇಟ್ ಮಾಡ್ತಿದ್ದಾರೆ. ಅಂದರೆ 2012-13 ಬೇಸ್ ಇಯರ್ ಆಗಿ ಇಟ್ಕೊಂಡು, ಅಂದರೆ ಕಂಪೇರ್ ಮಾಡೋದಕ್ಕೆ 2012ರಿಂದ ಇಷ್ಟು 2022 ಈ ಥರ ಏನೋ ಒಂದು ಕಂಪೇರ್ ಮಾಡುವಾಗ ಸ್ಟಾರ್ಟಿಂಗ್ ಇಯರ್ನ ಬೇಸ್ ಇಯರ್ ಅಂತ ಕಂಪೇರ್ ತಗೊಂಡಿರ್ತಾರೆ. ಅದು ಈಗ 2022-23 ಆಗಿ ಫೆಬ್ರವರಿಯಲ್ಲಿ ಬದಲಾಗತ್ತೆ. ಆಗ IMF ಯಾವ ಗ್ರೇಡು ಅಂತ ಕೊಡಬೇಕಲ್ಲ. ಬಹಳಷ್ಟು ಜನ ಅಳೋಕೆ ಶುರು ಮಾಡ್ತಾರೆ. ನಮ್ಮ ಬೇಸ್ ಇಯರ್ ಅದು ಟೆಕ್ನಿಕಲ್ ಪ್ರಾಬ್ಲಮ್ಮು. ಮೊನ್ನೆಯಷ್ಟೇ IMF ಭಾರತದ ಎಕನಾಮಿಕ್ ಗ್ರೋತ್ ಎಷ್ಟು ಸಾಲಿಡ್ ಆಗಿದೆ, ಜಗತ್ತಿನ ಎಲ್ಲ ಒತ್ತಡಗಳ ಸವಾಲಿನ ನಡುವೆ ಟ್ಯಾರಿಫ್ ಅನ್ನ ಭಾರತ ಕೇರು ಮಾಡಲ್ಲ ಅಂತ ಅದೇ ಅಮೆರಿಕದಲ್ಲಿರುವ IMF ಹೇಳಿದೆ. ಏನೇ ಅಮೆರಿಕ ಕಂಟ್ರೋಲ್ ಮಾಡುತ್ತೆ ಅಂದ್ರೂ ನಂಬರು ಮುಚ್ಚಿಡೋಕ್ಕಾಗಲ್ವಲ್ಲ. ಭಾರತದ ಗ್ರೋತ್ ಸ್ಟೋರಿನ ಹೇಳಲೇಬೇಕಾಗಿದೆ ಇವತ್ತು ಜಾಗತಿಕ ಏಜೆನ್ಸಿಗಳು. ಮೊನ್ನೆ ಬಂದಿದ್ದಂತಹ ಈ ನಂಬರು ಕಾಂಗ್ರೆಸ್ನವರು ಕಾಣಲಿಲ್ಲ. ಎಲ್ಲ ಜಾಗತಿಕ ಸವಾಲುಗಳನ್ನು ಮೆಟ್ಟಿ ನಿಂತು ಭಾರತದ ಅಭಿವೃದ್ಧಿ ಆಗ್ತಿದೆ ಅಂತ ಈಗ ಸಿ ಗ್ರೇಡ್ ಕೊಟ್ಟಿದ್ದಾರೆ ಅಂತ ಮುಗಿಬೀಳ್ತಿದ್ದಾರೆ. ಸಿಂಪಲ್ಲು. ಈಗ ಬೇಸ್ ಇಯರ್ 22-23 ಅಂತ ತಗೊಂಡಾಗ ಅಸಲಿ ಲೆಕ್ಕ ಏನು ಅನ್ನೋದನ್ನ ನೀವು ನೋಡಬಹುದು. ಅದು ಒಂದು ಲೆಕ್ಕಾಚಾರ. ಪಾಪ ಬೇರೆ ಯಾವ ಏಜೆನ್ಸಿ ಕೊಟ್ಟಂಥ ನಂಬರು ಲೆಕ್ಕಾಚಾರನೂ ಕಾಣದೇ ಇರುವಂಥ ವಿರೋಧಿಗಳು, ಮೋದಿ ವಿರೋಧಿಗಳು, ಆಡಳಿತ ಪಕ್ಷದ ವಿರೋಧಿಗಳು ಈಗ ಸಿ ಗ್ರೇಡ್ ಹಿಡ್ಕೊಂಡು ಎಳೆದಾಡ್ತಿದ್ದಾರೆ. ಆದರೆ ಬೇರೆ ಬೇರೆ ವಲಯಗಳಲ್ಲಿ ಭಾರತಕ್ಕೆ ಬಿ ಗ್ರೇಡ್ ಕೊಟ್ಟಿದ್ದು ಕೂಡ ಕಾಣಿಸ್ತಾ ಇಲ್ಲ. ಯಾವುದ್ರಲ್ಲಿ ಬಿ ಸಿಕ್ಕಿದೆ ಭಾರತಕ್ಕೆ? ಟ್ರಾನ್ಸ್ಪರೆನ್ಸಿ, ಓವರ್ ಆಲ್ ಟ್ರಾನ್ಸ್ಪರೆನ್ಸಿಯಲ್ಲಿ ಭಾರತಕ್ಕೆ ಬಿ ಗ್ರೇಡ್ ಕೊಟ್ಟಿದೆ. ಚೀನಾನು ಸಿ ಗ್ರೇಡಲ್ಲಿದೆ, ಏಷ್ಯನ್ ಕಂಟ್ರೀಸ್ ಎಲ್ಲ ಸಿ ಗ್ರೇಡಲ್ಲಿದೆ. ಅದು ಟೆಕ್ನಿಕಲ್ ಆಧಾರದಲ್ಲಿ ಕ್ಯಾಲ್ಕುಲೇಟ್ ಆಗಿರೋದ್ರಿಂದಾಗಿ ಬೇರೆ ಆಪ್ಷನ್ ಇಲ್ಲ ಅದಕ್ಕೆ. ಆದರೆ ಭಾರತ ಏನು ಮಾಡಿದೆ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಭಾರತದ ಗ್ರೋತ್ ಸ್ಟೋರಿ ಏನಾಗಿದೆ? 50% ಟ್ಯಾರಿಫನ್ನು ಹೇರಿ ಭಾರತದ ಡೆಡ್ ಎಕನಾಮಿ ಅಂತ ಕರೆದು ಆ ಹೇಳಿದ್ದನ್ನೇ ನಿಜ ಮಾಡಬೇಕು ಅಂತ ಹೊರಟಿದ್ರಲ್ವಾ. ಅಷ್ಟು ಪ್ರೆಷರ್ ಕ್ರಿಯೇಟ್ ಮಾಡೋದು, ಇವರು ತೆವಳ್ಕೊಂಡು ನಮ್ಮ ಹತ್ರ ಬರ್ತಾರೆ, ಭಾರತ ಅಷ್ಟು ಒತ್ತಡದಲ್ಲಿ ನಲುಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ರಲ್ಲ. ನಮ್ಮ ಎಕ್ಸ್ಪೋರ್ಟು ಹೆಂಗೆ ಜಾಸ್ತಿ ಆಗಿದೆ, ಮ್ಯಾನುಫ್ಯಾಕ್ಚರಿಂಗು ಈ ಟ್ರಂಪ್ ಹೇರಿದ ಹೊರೆಯಿಂದಾಗಿ ಏನಾಗಿದೆ ಅದನ್ನು ನೋಡೋಣ. ಫಸ್ಟು
ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ Q2 ಬಂದಿದೆಯಲ್ಲ, ಶಾಕಿಂಗು, ವಿರೋಧಿಗಳಿಗೆ ಶಾಕಿಂಗ್ ನಂಬರು 8.2 ಬರುತ್ತೆ ಅಂತ ಯಾವನು ಕಲ್ಪನೆ ಮಾಡ್ಕೊಂಡಿರಲಿಲ್ಲ, ಯಾವ ಎಕ್ಸ್ಪರ್ಟು ಹೇಳಿರಲಿಲ್ಲ. ಆ ರೀತಿಯದೊಂದು ಸಾಧನೆ ಮಾಡಿದ್ದಾಯ್ತಲ್ವಾ. Q1 ಶಾಕೆ, Q2 ಐತಿಹಾಸಿಕ ಸಾಧನೆ, Q3 ಅಸಲಿ ಪಿಕ್ಚರ್ ಇದೆ, ಇದು ಬರೀ ಟ್ರೇಲರು. ಇದ್ರ ನಡುವೆ ನಾವು ಏನು ಮಾಡಿದ್ದೀವಿ ಭಾರತ ಅನ್ನೋದನ್ನು ನೋಡಿ. 50% ಟ್ಯಾರಿಫ್ನ ನಡುವೆ ಮ್ಯಾನುಫ್ಯಾಕ್ಚರಿಂಗ್ 9.1%ಗೆ ಅಪ್ ಆಯಿತು. ಸರ್ವಿಸ್ ಸೆಕ್ಟರಲ್ಲಿ 9.2%ಗೆ ಅಪ್ ಆಯಿತು. ಡಿಫೆನ್ಸ್ ಮತ್ತು ಯುಟಿಲಿಟೀಸ್ 9.7%ಗೆ ಮೇಲೇರ್ತು. ಹಾಗೆ ಏನು ಟ್ಯಾರಿಫ್ ಡೆಡ್ಲೈನ್ ಹಾಕಿ ಸಿಕ್ಕಾಪಟ್ಟೆ ಭಾರತ ಆಟ ಆಡಿಸಿ ಟ್ರೇಡ್ ಡೀಲು ನಾವು ಅಂದ್ಕೊಂಡಂಗೆ ಡೇರಿ ಪ್ರಾಡಕ್ಟ್ಸು, ತಮ್ಮ GM ಕ್ರಾಪ್ಸು ಎಲ್ಲ ಒಳಗಡೆ ಹಾಕಿಬಿಡೋಣ, ಭಾರತದ ಅವಕಾಶವನ್ನು ನಾವು ಆವರಿಸ್ಕೊಂಡು ಬಿಡೋಣ ಅಂತ ಅಂದ್ಕೊಂಡಿದ್ದ ಅಮೆರಿಕಾಗೆ ಭಾರತ ಸೆಡ್ ಹೊಡಿತಲ್ವಾ. ಅದರ ಎಫೆಕ್ಟು ಭಾರತ ಅನುಭವಿಸ್ಬೇಕಾಗತ್ತೆ ಅಂತ ಜಾಗತಿಕವಾಗಿ ಬಹಳಷ್ಟು ಜನ ಬಾಯಿ ಬಿಡ್ಕೊಂಡ್ರು. ಆದರೆ ಅದೆಲ್ಲದರ ನಡುವೆ ನಮ್ಮ ಎಕ್ಸ್ಪೋರ್ಟೇ ಅಲ್ವಾ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗಬೇಕಾಗಿದ್ದು, ನಮ್ಮ ಆರ್ಥಿಕತೆ ಪಾತಾಳಕ್ಕೆ ತಳ್ಳಬೇಕಾಗಿದ್ದು. ಆ ಎಕ್ಸ್ಪೋರ್ಟು 8.8% ಏರಿಕೆ ಆಯಿತು. ಇದು ಅಮೆರಿಕ ಇಮ್ಯಾಜಿನ್ ಮಾಡಿಕೊಳ್ಳೋಕ್ಕಾಗದಂತಹ ಒಂದು ವಿಷಯ. ಲಾಸ್ಟ್ ಇಯರ್ ಎಕ್ಸ್ಪೋರ್ಟು 7% ಇತ್ತು, ಆದರೆ ಈ ಸಲ ಇನ್ನೂ ಜಾಸ್ತಿ ಆಯಿತು ಅನ್ನೋದನ್ನು ಯಾರೂ ಅರಗಿಸ್ಕೊಳ್ಳೋಕ್ಕಾಗಿಲ್ಲ. ಅದು 9% ಹತ್ರ ಹೋಗಿ ನಿಲ್ಲತ್ತೆ ಅಂತ ಪಾಪ ಇಂಡಿಯಾನ ಸ್ಕ್ವೀಸ್ ಮಾಡ್ತೀವಿ ಅಂತ ಹೊರಟವ್ರಿಗೆ ಅರಗಿಸ್ಕೊಳ್ಳೋಕೆ ಆಗಿಲ್ಲ ಈ ನಂಬರನ್ನು. ಪಾಪ ಎಲ್ಲ ಪ್ರೊಜೆಕ್ಷನ್ಸ್ ತಲೆ ಕೆಳಗಾಗೋದು. ನಮ್ಮವರೇ SBI RBI ನೋಡಿ, RBI 7% ಅಂತ ಕೊಟ್ಟಿತ್ತು, SBI 7.1% ಅಂತ ಕೊಟ್ಟಿತ್ತು. Q2 ಗ್ರೋತು 7.3%ಗಿಂತ ಕೆಳಗಡೆ ಅಂತೂ ಬೀಳೋದು ಗ್ಯಾರಂಟಿ ಅಂತ ಹೇಳಲಾಗಿತ್ತು. ಬಟ್ ಭಾರತ ಏನು ಸಾಧಿಸ್ತು, Q2 GDP ರೇಟ್ ಎಷ್ಟು ಬಂತು, 8.2% ಬಂದು 6 ತಿಂಗಳಲ್ಲಿಯೇ ದಾಖಲೆಯನ್ನು ನೋಡೋ ರೀತಿ ಆಯಿತು. ಆದರೆ ಇದಿನ್ನೂ ಸಣ್ಣ ಪ್ರಮಾಣ. ನಮಗೆ ಯಾಕೆ ಈ GST ಕಟ್ ಮಾಡಿರೋದಿದೆಯಲ್ಲ, ಸ್ಲ್ಯಾಬ್ ಸಮಸ್ಯೆ ಪರಿಹರಿಸೋದಕ್ಕೆ ಒಂದು ರಿಫಾರ್ಮ್ ಆಯ್ತಲ್ಲ ಭಾರತದಲ್ಲಿ, ಐತಿಹಾಸಿಕವಾಗಿ ಸ್ವತಂತ್ರ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ. ಅದರ ಎಫೆಕ್ಟ್ ಕಂಪ್ಲೀಟಾಗಿ ಕವರ್ ಆಗೋದು ಈಗ ಬರುವಂಥ Q3 GDP ರೇಟಲ್ಲಿ ಕಾಣುತ್ತೆ. ಯಾಕೆ? ಹಬ್ಬದ ಸೀಸನ್, ದೀಪಾವಳಿ, ನವರಾತ್ರಿ ಸೀಸನ್ನಲ್ಲಿ ಇಡೀ ಒಂದು ದಶಕದಲ್ಲಿ ಕಂಡು ಕೇಳರಿಯದ ಪ್ರಮಾಣದಲ್ಲಿ ವ್ಯಾಪಾರ ವಹಿವಾಟು ಆಗಿದೆ. ಅದು ಎಲೆಕ್ಟ್ರಾನಿಕ್ ಐಟಮ್ಸ್ ಇರಬಹುದು, ವೆಹಿಕಲ್ಸ್ ಇರಬಹುದು, ದಿನನಿತ್ಯದ ಸಾಮಾನುಗಳಿರಬಹುದು. ಈ 2 ಲಕ್ಷ ಕೋಟಿಗೂ ಅಧಿಕ ಪ್ರಮಾಣದ ದುಡ್ಡು ಈ GST ದರ ಕಟ್ ಮಾಡಿರೋದಕ್ಕೆ ಜನರ ಕೈ ಸೇರಿದೆ. ಅಷ್ಟು ದುಡ್ಡು ಕೂಡ ಖರ್ಚು ಮಾಡ್ತಾ ಇದ್ದಾರೆ ಜನ ಬೇರೆ ಬೇರೆ ರೀತಿ ತಮ್ಮ ಲೈಫ್ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಸೊ ಅಸಲಿ ನಂಬರು ಈಗ ಬರುತ್ತೆ Q3ಯಲ್ಲಿ ಮಿನಿಮಮ್ 7.5%. ಮಿನಿಮಮ್ ಎಲ್ಲ ಪ್ರೊಜೆಕ್ಷನ್ನು ಎಕ್ಸ್ಪೆಕ್ಟೇಷನ್ಸ್ನ ನಾವು ಎಕ್ಸೀಡ್ ಮಾಡೇ ಹೋಗ್ತಾ ಇರೋದು. ಮಿನಿಮಮ್ 7.5 ದಾಟಿದ್ರೂ ಕೂಡ ಭಾರತ ಆನ್ಯುವಲ್ GDP ರೇಟ್, ವಾರ್ಷಿಕ ಆರ್ಥಿಕ ಬೆಳವಣಿಗೆಯ ದರ ಮತ್ತೊಂದು ಬಹಳ ದೊಡ್ಡ ಹೆಜ್ಜೆಯನ್ನು ಇಟ್ಟಂತಾಗತ್ತೆ, ದಾಖಲೆಯನ್ನು ಬರೆಯುತ್ತೆ. ಅಷ್ಟು ವೇಗವಾಗಿ ಸಾಗ್ತಾ ಇದೆ ಭಾರತ ಅನ್ನೋದನ್ನು ಸಣ್ಣ ಡೌಟು ಇಟ್ಕೊಳ್ಬೇಡಿ. ಅಷ್ಟು ಕ್ಲಿಯರ್ ಆಗಿ ನಂಬರ್ಸು ಪಿಕ್ಚರ್ ತೆರೆದಿಡ್ತಾ ಇದೆ. ಕಡೆಗೆ ಯಾರು ಹೇಳ್ತಿದ್ದಾರೆ ಈ ಸಲ ನೋಡಿ, ಬ್ಲೂಮ್ಬರ್ಗ್, ಬೇರೆ ಯಾರೂ ಅಲ್ಲ. ಫಾರ್ ಅ ಚೇಂಜ್ ಬ್ಲೂಮ್ಬರ್ಗ್ ಬೇರೆ ಧಾಟಿಯಲ್ಲಿ ಮಾತನಾಡಲೇಬೇಕಾಯ್ತು. ಎಷ್ಟು ದಿನ ಸುಳ್ಳು ಹೇಳೋಕ್ಕಾಗತ್ತೆ? ಎಷ್ಟು ದಿನ ಸಂಚು ಕಥೆ ಕಟ್ಟಿಕೊಂಡೇ ಜನರನ್ನ ಜಗತ್ತನ್ನು ನಂಬಿಸೋಕ್ಕಾಗತ್ತೆ ಅಲ್ವಾ? ಬ್ಲೂಮ್ಬರ್ಗ್ ಏನು ಹೇಳ್ತಾ ಇದೆ, ಭಾರತದ ಆರ್ಥಿಕ ಅಭಿವೃದ್ಧಿ ಎಲ್ಲ ಎಸ್ಟಿಮೇಟ್ಸನ್ನು ಕೂಡ ಹಿಂದಕ್ಕೆ ಹಾಕಿ ಭಾರತದ ರಿಫಾರ್ಮ್ಸ್, ಭಾರತದಲ್ಲಾದಂತಹ ಬದಲಾವಣೆಗಳು, ಆರ್ಥಿಕ ಉತ್ತೇಜನ ಅತಿ ದೊಡ್ಡ ಸಾಧನೆಗೆ ಕಾರಣವಾಗಿದೆ. ಲಾಸ್ಟ್ 6 ಕ್ವಾರ್ಟರ್ಸಲ್ಲಿನೇ ಬಹಳ ದೊಡ್ಡ ಸಾಧನೆ ಮಾಡಿದೆ, ದಾಖಲೆ ಬರೆದಿದೆ. US ಟ್ಯಾರಿಫ್ ಎಫೆಕ್ಟನ್ನು ಕೂಡ ಮೀರಿ ನಿಂತು ಅಂತ ಬ್ಲೂಮ್ಬರ್ಗ್ ಹಾಡಿ ಹೊಗಳಿದೆ. ಯಾರು ಭಾರತದ ವಿರುದ್ಧ ಸಂಚನ್ನ ಹೆಣಿತಾರೋ ಅವರೇ ಈಗ ಭಾರತದ ಗ್ರೋತ್ ಸ್ಟೋರಿ ಹೇಳ್ತಿರುವಾಗ ಸಿ ಗ್ರೇಡ್ ಬಗ್ಗೆ ಮಾತಾಡ್ತಿದ್ದಾರೆ. ನಮ್ಮ ಒಳಗಿನ ಜನ ಅನ್ನೋದೇ ಅಚ್ಚರಿ. ಅದೇ IMF ಕೊಟ್ಟಿರುವಂಥ ಭಾರತದ ಸಾಲಿಡ್ ಗ್ರೋತ್ ರಿಪೋರ್ಟನ್ನು ಯಾರೂ ಓದ್ತಾ ಇಲ್ಲ. ಅದೇ IMF ಭಾರತ ಟ್ಯಾರಿಫ್ ಎಫೆಕ್ಟನ್ನು ಹೇಗೆ ಓವರ್ಕಮ್ ಮಾಡ್ತಾ ಇದೆ ಅಂತ ಹಾಡಿ ಹೊಗಳಿದ್ದನ್ನು ಯಾರೂ ನೋಡ್ತಾ ಇಲ್ಲ.
S&P ಇರಬಹುದು, ಗೋಲ್ಡ್ಮನ್ ಸ್ಯಾಕ್ ರಿಪೋರ್ಟ್ ಇರಬಹುದು, ಮತ್ತೆ ಇತ್ತೀಚೆಗೆ ರಿಲೀಸ್ ಆದಂತಹ ಬಹುತೇಕ ಜಾಗತಿಕ ಎಲ್ಲಾ ಏಜೆನ್ಸಿಗಳು, ಯಾವ ಏಜೆನ್ಸಿ ನಂಬರ್ ನೋಡಿಕೊಂಡು ಇನ್ವೆಸ್ಟ್ಮೆಂಟ್ಗಳು ಬರ್ತಾವೆ ಎಲ್ಲ ಜಗತ್ತಿನ ರಾಷ್ಟ್ರಗಳಿಗೆ, ಆ ಏಜೆನ್ಸಿಗಳ ನಂಬರು ವರ್ಲ್ಡ್ ಬ್ಯಾಂಕ್ ಹೇಳಿರೋದು, ವಿಶ್ವಸಂಸ್ಥೆ ಶ್ಲಾಘಿಸಿರೋದು, ಅಲ್ಲೆಲ್ಲೂ ಇವರು ಧ್ವನಿ ಎತ್ತಲಿಲ್ಲ. ಈಗ IMF C ಗ್ರೇಡ್ ಟೆಕ್ನಿಕಲ್ ರೀಸನ್ ಅದು ಈ ನಂಬರ್ ಕೊಡೋದಕ್ಕೆ, ಈ ಗ್ರೇಡ್ ಕೊಡೋದಕ್ಕೆ ಕಾರಣ. ಚೀನಾನೂ ಅಲ್ಲೇ ಇದೆ, ಭಾರತನೂ C ಗ್ರೇಡ್ ಅಲ್ಲೇ ಇದೆ. ಆ ಟೆಕ್ನಿಕಲ್ ರೀಸನ್ ಏನು ಅಂತ ಜನಕ್ಕೆ ವಿವರಿಸಿಯೂ ಹೇಳದೆ C ಗ್ರೇಡು ಶೇಮ್ ಮೋದಿ ಅಂತ ಬಂದುಬಿಟ್ಟಿದ್ದಾರೆ. ಇದು ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಭಾರತದ ಗ್ರೋತ್ ಸ್ಟೋರಿ ಬಗ್ಗೆ ಮಾತಾಡೋಕೆ ಇವರಿಗೆ ಗಂಟ್ಲೇ ಇಲ್ವಾ ಅಂತ. ಭಾರತ ಇಂಥದ್ದೊಂದು ಸಾಧನೆ ಮಾಡಿದೆ ಅನ್ನೋದಕ್ಕೆ ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಮುಂದೆ ಇಟ್ಬಿಡ್ತೀವಿ ನೋಡಿ. ಇವತ್ತು ಜಾಗತಿಕ ಬಲಿಷ್ಠ ಸಂಸ್ಥೆಗಳು ಭಾರತದಲ್ಲಿಯೇ ತಮ್ಮ ಬಹುಪಾಲನ್ನು ಇಟ್ಟುಕೊಳ್ಳೋಕೆ ಬಯಸ್ತಿರೋದು ಯಾಕೆ ನೋಡಿ. JP Morgan 55,000 ಅವರ ಜನ ಇಂಡಿಯಾದಲ್ಲಿ, ಮತ್ತು ಅರೌಂಡ್ 20% ಆಫ್ ಇಟ್ಸ್ ಗ್ಲೋಬಲ್ ವರ್ಕ್ ಫೋರ್ಸು ಭಾರತದಲ್ಲೇ ಕೂತಿದೆ. ಮತ್ತು 5 to 7% ಪರ್ ಇಯರ್ ಭಾರತದಲ್ಲಿ ಹೆಡ್ ಕೌಂಟ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇದ್ದಾರೆ. ಹಾಗೆ ಥೌಸಂಡ್ಸ್ ಆಫ್ ರೋಲ್ಸ್ ಎವ್ರಿ ಇಯರ್ ಭಾರತಕ್ಕೆ ಆ್ಯಡ್ ಆಗ್ತಿದೆ. ಗೋಲ್ಡ್ಮನ್ ಸ್ಯಾಕ್ ಲೆಕ್ಕ ತಗೊಳ್ಳಿ, 8,000+ ಪೀಪಲ್ ಭಾರತದಲ್ಲಿ ಇರೋದು. ಇನ್ನು ನ್ಯೂಯಾರ್ಕ್ ಸಿಟಿ ಬ್ಯಾಂಕ್, ಮಲ್ಟಿನ್ಯಾಷನಲ್ ಬ್ಯಾಂಕ್ ಸಿಟಿ ಬ್ಯಾಂಕ್ 32,000 ಎಂಪ್ಲಾಯೀಸ್ ಇಲ್ಲಿದ್ದಾರೆ. ಮತ್ತು ಸಿಟಿ ಸರ್ವಿಸ್ ಸೆಂಟರೇ ಭಾರತದ 33,000 ಜನರನ್ನು ಹೊಂದಿದೆ. ಮಾರ್ಗನ್ ಸ್ಟ್ಯಾನ್ಲಿ ಅರೌಂಡ್ 9,000 ಭಾರತದಲ್ಲಿ. ಈ ರೀತಿ ಅತ್ಯಂತ ಬಲಿಷ್ಠ ಜಾಗತಿಕ ಸಂಸ್ಥೆಗಳು ಭಾರತವನ್ನು ಬೆಸ್ಟ್ ಡೆಸ್ಟಿನೇಷನ್ ಆಗಿ ನೋಡ್ತಾ ಇದೆ. ಮತ್ತು ಇನ್ವೆಸ್ಟರ್ಸು ಭಾರತದ ಜೊತೆಗೆ ನಾವು ಇವತ್ತಿದ್ರೆ ಮುಂದೆ ಭಾರತ ಎಲ್ಲಿ ಹೋಗಿ ನಿಲ್ಲತ್ತೆ 1 ದಶಕದ ಒಳಗಡೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಈಗ ಇನ್ವೆಸ್ಟ್ ಮಾಡಿದ್ರೆ ಮಾಡ್ದಂಗೆ ನಮಗೆ ಇದು ಬೆಸ್ಟ್ ಅಂದರೆ ಬೆಸ್ಟ್ ಜಾಗ ಅಂತ ನಮ್ಮ ಪಾರ್ಟ್ನರ್ ಆಗೋದಕ್ಕೆ ಬರ್ತಿದ್ದಾರೆ. ಇದೆಲ್ಲ ಸುಮ್ಮನೆ ಆಗುತ್ತಾ? ಇವರೆಲ್ಲ ದಡ್ರ, ಹಾಗಾದರೆ ಜಗತ್ತಿನ ಎಲ್ಲರೂ ದಡ್ರು ಅನ್ನೋದಾದರೆ ಒಪ್ಕೊಳ್ಬಹುದಪ್ಪ. ಈ ಅಂಕಿಅಂಶಗಳು, ಈ ಏಜೆನ್ಸಿ ರೇಟಿಂಗ್ಗಳು ಇವೆಲ್ಲರೂ ಕೂಡ ಭಾರತದ ಭಾಗವಾಗಿರೋದು. ಮತ್ತು ನಮ್ಮ GDP ಆ ಗ್ರೇಡ್ C ಪ್ರೊಪಗಂಡ ಮಾಡಬೇಕು ಅಂತ ಅಂದ್ಕೊಂಡು 24 ಗಂಟೆಲಿ ಅದು ಕೊಲ್ಯಾಪ್ಸ್ ಆಯಿತು. ಟೆಕ್ನಿಕಲ್ ರೀಸನ್ಸು ಮತ್ತು ಏಷ್ಯನ್ ಕಂಟ್ರಿಗಳ ಗ್ರೇಡ್ ಏನಿದೆ ಎಲ್ಲ ಜನಕ್ಕೆ ಗೊತ್ತಾಗ್ತಾ ಇದ್ದಾಗ ಅದು 24 ಗಂಟೆಲಿ ಕೊಲ್ಯಾಪ್ಸ್ ಆಗಿ ಹೋಯಿತು. ಅಮೆರಿಕ ಟ್ರೇಡ್ ಡೀಲಲ್ಲಿ ಭಾರತದ ಮುಂದೆ ಈಗ ಮಂಡಿಯೂರು ಬೇಕಾಗ ಬಂತು. ಅವರೇ ನಿಯೋಗ ಕಳಿಸ್ಕೊಟ್ರು. ನಮ್ಮ ನಿಯೋಗ ನಾವು ವಾಪಸ್ ಕರೆಸ್ಕೊಂಡಿದ್ವಿ, ಅವರೇ ನಿಯೋಗ ಕಳಿಸ್ಕೊಟ್ರು, ಮಾತುಕತೆಗೆ ಕರೆದ್ರು, ಮ್ಯೂಚುವಲ್ ಬೆನಿಫಿಷಿಯಲ್ ಆಗಿರೋ ರೀತಿಯಲ್ಲಿ ಒಪ್ಪಂದ ಮಾಡ್ಕೊಳ್ಳೋಣ ಅಂತ ಈಗ ಬಹುತೇಕ ಅದು ಅಂತಿಮ ಹಂತಕ್ಕೆ ಬರ್ತಾ ಇದೆ. ನಮ್ಮ ಒಳಗಡೆ ಬಂದು ದೋಚೋಣ ಅಂತ ಮತ್ತೆ ಬ್ರಿಟಿಷ್ ರೀತಿಯಲ್ಲಿ ಪ್ಲಾನ್ ಮಾಡ್ತಿದ್ದಂಥ ಅಮೆರಿಕಾಗೆ ಭಾರತ ನಮ್ಮವರ ಹಿತ ಯಾವತ್ತೂ, ಅದರಲ್ಲೂ ರೈತರ ಹೈನುಗಾರಿಕೆ ಮೀನುಗಾರಿಕೆ ಸಂಬಂಧಪಟ್ಟಂತೆ ನೀವು ಕನಸು ಕಾಣಬೇಡಿ ಅನ್ನೋದನ್ನು ಡೈರೆಕ್ಟಾಗಿ ಮೋದಿ ಮೆಸೇಜ್ ಕೊಟ್ಟರು. ಅದರಂತೆ ಇವತ್ತು ಟ್ರೇಡ್ ಡೀಲ್ ಆದರೆ ಭಾರತ ಖಂಡಿತ ಲಾಭ. ಅದನ್ನು ನಮಗೆ ಬೇಕಾದಂತೆ ಮಾಡ್ಕೊಳ್ತಾ ಇರೋದು ಭಾರತ ಕ್ರಿಯೇಟ್ ಮಾಡಿರೋ ಪ್ರೆಷರ್, ಅಮೆರಿಕ ಅಲ್ಲ. ಟ್ಯಾರಿಫ್ ನಮ್ಮ ಮೇಲೆ ಹಾಕಿದ್ರು, ಒತ್ತಡ ಅವ್ರ ದೇಶದಲ್ಲಿ ಕ್ರಿಯೇಟ್ ಆಯಿತು. ಟ್ರಂಪ್ ಕುರ್ಚಿ ಅಲುಗಾಡಕ್ಕೆ ಶುರು ಆಯಿತು. ಬೆಲೆ ಏರಿಕೆ ಆಕಾಶಕ್ಕೆ ಮುಟ್ಟಿ ಕಡೆಗೆ ಅವರೇ 250ಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ಮೇಲೆ ಒಂದೇ ಸಲ ಎಲ್ಲ ತೆಗೆದ್ರೆ ಮಾನ ಮರ್ಯಾದೆ 3 ಕಾಸಿಗಿರಲ್ಲ. 250 ಅಧಿಕ ಗುಡ್ಸ್ ಮೇಲೆ ಅವರು 0 ಮಾಡಿದ್ರಲ್ವ ಟ್ಯಾರಿಫು. ನಾವು ಕೇಳ್ಕೊಂಡು ಅವರನ್ನು ಅಯ್ಯಯ್ಯೋ ನಮಗಾಗ್ತಿಲ್ಲ ದಯವಿಟ್ಟು ಕಡಿಮೆ ಮಾಡಿ ಅಂತ ಅವರೇ ಮಾಡಬೇಕಾಯ್ತು. ಅವ್ರ ಕುರ್ಚಿ ಉಳಿಸ್ಕೊಳ್ಳೋಕೆ, ಅವರ ಜನ ದಂಗೆ ಎದ್ದಿರೋದನ್ನು ತಣ್ಣಗಾಗ್ಸೋಕೆ ಇದೆಲ್ಲ ಭಾರತ ಕ್ರಿಯೇಟ್ ಮಾಡಿರೋ ಪ್ರೆಷರ್. ಭಾರತ ಇವತ್ತು ಚೀನಾದಷ್ಟು ಆಲ್ರೆಡಿ ಬೆಳೆದು ನಿಂತಿಲ್ಲ, ಚೀನಾಗಿಂತ ವೇಗವಾಗಿ ಸಾಕ್ತಿದ್ದೀವಿ, ಆದರೆ ಅವರು ಗಾತ್ರಕ್ಕೆ ಬೆಳೆದು ನಿಂತಿಲ್ಲ. ಆದರೂ ಈಗಲೇ ನಾವು ಅಮೆರಿಕವನ್ನು ಶೇಕ್ ಮಾಡುವಂತಹ ಮನೋಬಲ ಚಾಕಚಕ್ಯತೆಯನ್ನು ಯಶಸ್ವಿಯಾಗಿ ಸಾಧಿಸಿದ್ದೀವಿ. ಇಷ್ಟನ್ನು ನೋಡಿದ ಮೇಲೆ ಒಂದು ಅರ್ಥ ಮಾಡ್ಕೊಳ್ಬೇಕು, ಭಾರತ ನಿಜವಾಗಿಯೂ ಯಾವ ಬಗೆಯ ನಾಯಕತ್ವದೊಂದಿಗೆ ಮುನ್ನುಗ್ತಾ ಇದೆ. ಯೋಗ ಬೇಕಲ್ವಾ ಇಂಥದ್ದೊಂದು ಬದಲಾವಣೆಯನ್ನು ಭಾರತದಲ್ಲಿ ಮಾಡೋದಕ್ಕೆ. ಧಾರ್ಮಿಕವಾಗಿ ಒಂದು ಗಟ್ಟಿ ನೆಲಗಟ್ಟಿನೊಂದಿಗೆ ಆರ್ಥಿಕವಾಗಿ ಬಹುದೊಡ್ಡ ಗೋಪುರವನ್ನು ಕಟ್ಟಿ ಭಾರತದ ಭವಿಷ್ಯವನ್ನು ಸದೃಢಗೊಳಿಸುವತ್ತ ಇವತ್ತು ಮೋದಿ ಸಾಗ್ತಾ ಇದ್ದಾರೆ ಅನ್ನೋದನ್ನು ಬೇರೆ ಯಾರೂ ಹೇಳಬೇಕಾಗಿಲ್ಲ, ಈ ಅಂಕಿಅಂಶಗಳು ಹೇಳ್ತಾ ಇವೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.